ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ. ಕಣ್ಮುಂದೆನೆ ಅಂಜಲಿಗೆ ತಾಳಿ ಕಟ್ಟಬೇಕಾಗಿದೆ. ಸುಬ್ಬು ಮತ್ತೆ ಅಂಜಲಿ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕಾಂತ ಅವರು ಶ್ರಾವಣಿ ಕಥೆಯನ್ನೇ ಮುಗಿಸ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಂಜಲಿನ ಸುಬ್ಬು ಇಷ್ಟಪಡ್ತಿಲ್ಲ, ಜಸ್ಟ್ ಅವ್ರಿಗೆ ಒಳ್ಳೇದಾಗಬೇಕು ಅಂತ. ಜೊತೆಗೆ ಶತ್ರುಗಳು ಸುತ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಸುಬ್ಬು ನಟನೆ ಮಾಡ್ತಿದ್ದಾನೆ ಅನ್ನೋ ವಿಷಯ ಶ್ರಾವಣಿಗೆ ಗೊತ್ತಾಗತ್ತೆ. ಶ್ರಾವಣಿಗೆ ವಿಷಯ ಗೊತ್ತಾಗಿದ್ದ ತಡ ಆಕೆ ಯಾರ ಮುಂದೆ ಕೂಡ ಸತ್ಯವನ್ನ ರಿವೀಲ್ ಮಾಡೋದಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ಶ್ರಾವಣಿ ಸುಬ್ಬುಗೆ ಸಾಥ್ ಕೊಡ್ತಾರೆ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಕೂಡ ಶ್ರಾವಣಿಗೆ ಅನ್ಸುತ್ತೆ. ಇದರ ನಡುವೆ ಅಂಜಲಿ ತಂದೆಯ PA ಕೂಡ ಇಲ್ಲಿ ಸುಬ್ಬು ಮತ್ತೆ ಶ್ರಾವಣಿಗೆ ಸಪೋರ್ಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಗಂಡ ಹೆಂಡತಿ ಅಂತ ಹೇಳಿ. ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಸುಬ್ಬು ಕೂಡ ಒಳ್ಳೆ ವ್ಯಕ್ತಿನೇ ಅನ್ನೋದು ಗೊತ್ತಿದೆ. ಹಾಗಾಗಿ ಅವ್ರಿಗೆ ಅವರು ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಅಂಜಲಿ ಗಂಡನನ್ನ ಹುಡುಕಿ ಕರ್ಕೊಂಡು ಬರಬೇಕು ಅಂತ ಕೂಡ ಅವರು ಅಂದ್ಕೊಂಡಿದ್ದಾರೆ. ಇದರ ಹಿಂದೆ ಅದೇ ಮನೆಯಲ್ಲಿ ಇರ್ತಕ್ಕಂತಹ ವಿಜಯಾಂಬಿಕಾ ಸ್ನೇಹಿತೆಯ ಒಂದು ಅಟ್ಟಹಾಸ ನಡೀತಿದೆ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಸುಬ್ಬುಗೆ ಗೊತ್ತಿರೋದ್ರಿಂದಾಗಿ ಆಕೆಗೆ ನಿಜಕ್ಕೂ ಕೂಡ ಸರಿಯಾಗಿ ಪಾಠ ಕಲಿಸಿ ಅಂಜಲಿ ಅವರ ಬದುಕನ್ನು ಸರಿಪಡಿಸಬೇಕು, ಅವರ ನಿಜ ಮುಖ ಏನು ಅನ್ನೋದನ್ನು ಬಟಾಬೈಲ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸುಬ್ಬು ಅಂದ್ಕೊಂಡಿದ್ದಾರೆ. ಅತ್ತ ಕಡೆ ವಿಜಯಾಂಬಿಕಾ ಸ್ನೇಹಿತೆ ಕೂಡ ನಾನು ಸುಬ್ಬುಗೆ ಹೇಳಿರೋದೇನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅವರು ದೀಪಕ್ ಅನ್ನೋ ಹುಡುಗನನ್ನ ಕಳಿಸಿದ್ರು ಅಂಜಲಿಯನ್ನ ಪ್ರೀತಿಸಿ ಅವರಿಗೆ ಕೈ ಕೊಟ್ಟು ಹೋಗೋದಕ್ಕೆ. ಆದ್ರೆ ಅದೇ ದೀಪಕ್ ಸುಬ್ಬು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸುಬ್ಬು ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿ ನಡ್ಕೋತಿದ್ದಾರೆ. ಇದರಿಂದ ಆಕೆಗೆ ಕೋಪ ನೆತ್ತಿಗೆ ಇರ್ತದೆ. ಇವ್ನು ನೋಡಿದ್ರೆ ನಾನು ಗೊತ್ತು ಮಾಡಿದಂತ ಮನುಷ್ಯ, ಇವನು ನನಗೆ ಬೆಲೆ ಕೊಡೋದಿಲ್ವಲ್ಲ ಅಂತ ಹೇಳಿ ವಿಜಯಾಂಬಿಕಾ ಸ್ನೇಹಿತೆ ಅನ್ಕೋತಿದ್ದಾರೆ. ಇದರ ನಡುವೆ ಅಂಜಲಿಗೆ ಸುಬ್ಬು ಮಾಡಿದಂತಹ ಹಾರೈಕೆ ಕಾಳಜಿಯಿಂದಾಗಿ ಮತ್ತೆ ಎಲ್ಲವೂ ಕೂಡ ಪ್ರಜ್ಞೆಗೆ ಬರುತ್ತೆ, ಎಚ್ಚರಗೊಳ್ತಾಳೆ. ಆಕೆ ಕೋಮಾದಲ್ಲಿ ಇಲ್ಲದೆ ಇದ್ರು ಯಾವುದು ಕೂಡ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ, ನಡೀತಿದ್ದ ಏನೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಯಾವಾಗ ಸುಬ್ಬು ಬಂದು ಅವಳನ್ನ ಕಾಳಜಿ ಮಾಡಿ ನೋಡ್ಕೊಂಡ್ರು ಆ ಕ್ಷಣ ಅಂಜಲಿ ಕೂತ ಜಾಗದಿಂದ ಎದ್ದೇಳ್ತಾಳೆ, ನಾರ್ಮಲ್ ಆಗ್ತಾಳೆ, ಮೊದಲಿನಾಗ ಆಗ್ತಾಳೆ. ಬದುಕಲ್ಲಿ ಒಂದು ರೀತಿಯ ಉತ್ಸಾಹ ಚಿಲುಮೆ ಬರುತ್ತೆ. ಇದರಿಂದಾಗಿ ಅಪ್ಪಂಗೆ ಖುಷಿ ಆಗತ್ತೆ. ಮಗಳನ್ನ ನೋಡಿ ಖುಷಿಯಿಂದ ಸಮಯವನ್ನ ಕಳೀತಿದ್ದಾರೆ. ಇದ್ರ ನಡುವೆ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ಪ್ರೀತಿ ಮಾಡಿದಂತ ದೀಪಕ್ ಈ ವ್ಯಕ್ತಿ ಅಲ್ಲ, ಆದ್ರೆ ನನ್ನ ಮಗಳನ್ನ ಕಾಪಾಡೋದಲ್ಲದೆ ನನಗೆ ಸೇರಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಬಳಿಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಜೊತೆಗೆ ನಾನು ಹುಷಾರಾಗಬೇಕು ಅಂತ ಹೇಳಿ ಇಷ್ಟರ ಮಟ್ಟಿಗೆ ನನ್ನ ಮೇಲೆ ಕಾಳಜಿಯನ್ನ ತೋರಿಸಿ ನೋಡ್ಕೊಂಡಿದ್ದಾರಲ್ವಾ. ಖಂಡಿತ ಈ ವ್ಯಕ್ತಿನೇ ನನಗೆ ಸರಿಯಾದಂತಹ ಜೋಡಿ ಅಂತ ಆಕೆಗೆ ಅನ್ಸುತ್ತೆ. ನಿಜವಾಗ್ಲೂ ಸುಬ್ಬುವಿನ ಮೇಲೆ ಆಕೆಗೆ ಪ್ರೀತಿ ಆಗತ್ತೆ. ಅವರು ನನ್ನ ಜೀವನವನ್ನ ಕೊಟ್ಟಿದ್ದಾರೆ, ನನ್ನ ಬದುಕಿಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರನ್ನ ಮದುವೆ ಆಗಿ ಮತ್ತೆ ಹೊಸ ಬದುಕನ್ನ ಶುರು ಮಾಡಿ ಅನ್ಕೊಂಡಂತೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಬಟ್ ಇದು ಶ್ರಾವಣಿಗೂ ಕೂಡ ಗೊತ್ತಿಲ್ಲ, ಸುಬ್ಬುಗೂ ಕೂಡ ಗೊತ್ತಿಲ್ಲ. ಸುಬ್ಬು ಮತ್ತೆ ಶ್ರಾವಣಿ ಅನ್ಕೊಂಡಿರುವುದು ಅಂಜಲಿ ಬದುಕನ್ನ ಸರಿಪಡಿಸಿ ಈ ಮನೆಯಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡಿ ಅಲ್ಲಿಂದ ಹೋಗ್ಬೇಕು ಅಂತ. ಬಟ್ ಅದಕ್ಕೂ ಮೀರಿ ದೊಡ್ಡದೊಂದು ಘಟನೆನೇ ನಡೆದು ಹೋಗ್ತದೆ. ಯಾಕಂದ್ರೆ ಇಲ್ಲಿ ಅಂಜಲಿ ಅಪ್ಪ ಸುಬ್ಬುವನ್ನ ತುಂಬಾನೇ ಇಷ್ಟಪಡ್ತಿದ್ದಾರೆ. ಯಾಕಂದ್ರೆ ನನ್ನ ಅಳಿಯ ಒಳ್ಳೆಯವರು, ನನ್ನ ಮಗಳನ್ನ ನೋಡ್ಕೊಂಡ್ರು, ಆಕೆಯನ್ನ ಮೊದಲಿನಾಗಿ ಮಾಡಿದ್ರು ಅನ್ನೋ ಪ್ರೀತಿ. ಕೊನೆಗೂ ಕೂಡ ಅಳಿಯ ನನ್ನ ಮನಸ್ಸಿನಿಂದ ಒಪ್ಕೊಂಡಿರ್ತಕ್ಕಂತಹ ಅಂಜಲಿ ತಂದೆ ಮತ್ತೆ ಅಂಜಲಿ ಮತ್ತೆ ಸುಬ್ಬುಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈತ ತನ್ನ ಅಳಿಯ ಅಲ್ಲ ಅನ್ನೋದು. ಬಟ್ ಅಳಿಯ ಅಂತ ಅನ್ಕೊಂಡು ಮತ್ತೆ ಅವರ ಮದ್ವೆ ಮಾಡ್ಬೇಕು ಅಂದಾಗ ಮತ್ತೊಮ್ಮೆ ಮದುವೆ ಯಾತಕ್ಕೆ ಅಂತ ಹೇಳಿ ಆ ವಿಜಯಾಂಬಿಕಾ ಸ್ನೇಹಿತೆ ಕೇಳಿದಾಗ ಯಾಕೆ ಮದ್ವೆ ಮಾಡಬಾರ್ದು, ಅವತ್ತು ಮದ್ವೆ ಆಗಿತ್ತು, ಬಟ್ ನನ್ನ ಮಗಳು ಬದುಕು ಎಷ್ಟರ ಮಟ್ಟಿಗೆ ಆಗೋಗಿತ್ತು. ಆದ್ರೆ ಮತ್ತೆ ನನ್ನ ಮಗಳಿಗೆ ಪುನರ್ಜನ್ಮ ಸಿಕ್ಕಿದೆ. ಹಾಗಾಗಿ ಮತ್ತೆ ನಮ್ಮ ಮುಂದೆ ಅವರ ಮದುವೆ ಆಗ್ಲಿ, ನಾನು ಅವರ ಮದುವೆಯನ್ನ ನಾಳೆನೆ ಮಾಡ್ತೇನೆ ಅಂತ ಹೇಳಿ ಅಂಜಲಿ ತಂದೆ ಹೇಳ್ತಾರೆ. ಇದರಿಂದಾಗಿ ನಿಜಕ್ಕೂ ವಿಜಯಾಂಬಿಕಾ ಸ್ನೇಹಿತೆಗೆ ಹಿನ್ನಡಿ ಆಗ್ತದೆ. ಬಟ್ ಈ ಒಂದು ಮಾತು ಶ್ರಾವಣಿ ಮತ್ತೆ ಸುಬ್ಬುವಿನ ಮನಸ್ಸಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ತನ್ನ ಗಂಡನ ಮದುವೆ ನಾಳೆ ನಡೀತದೆ ಅಂದ್ರೆ ಹೇಗೆ ತಾನೇ ಒಂದು ಹೆಣ್ಮಗಳು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಈ ಕಡೆ ಶ್ರಾವಣಿ ಕೂಡ ಇಲ್ಲೇ ಇದ್ದಾಳೆ, ಏನ್ ಮಾಡೋಕ್ಕೂ ಆಗ್ತಿಲ್ಲ, ಈ ಮದ್ವೆ ಬೇರೆ ಅಂತಿದ್ದಾರೆ, ಹೇಗೆ ಮದ್ವೆ ಆಗೋಕೆ ಸಾಧ್ಯ ಆಗತ್ತೆ ನಾನು. ಜೊತೆಗೆ ಈ ಕಡೆ ಯಜಮಾನರಿಗೆ ಹೇಳ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಸುಬ್ಬು ಅಂಜಲಿ ತಂದೆಗೆ ಹೇಳೋಕೆ ಅಂತ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಇಲ್ಲಿ ವಿಜಯಾಂಬಿಕಾ ಸ್ನೇಹಿತೆ ಜನ
ಅನ್ಕೋಬಹುದು ಅಂದಾಗ ಯಾವ ಜನ ಏನು ಅನ್ಕೋತಾರೆ, ಯಾರು ನನ್ನ ಮುಂದೆ ಮಾತಾಡೋಕೆ ಬರ್ತಾರೆ, ಬರಲಿ ಮಾತಾಡ್ತೀನಿ ಅಂತ ಹೇಳಿ ಎದೆ ಇಟ್ಕೊಂಡು ಕುಸಿದು ಬಿದ್ದು ಹೋಗ್ತಾರೆ. ಈ ರೀತಿಯಾಗಿ ಅವರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಬ್ಬು ಸತ್ಯವನ್ನ ಕೂಡ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಈ ಕಡೆ ಶ್ರಾವಣಿ ಡಿಸ್ಟರ್ಬ್ ಆಗಿದ್ದಾಳೆ. ಶ್ರಾವಣಿ ಹತ್ರ ಬಂದಂತ ಸುಬ್ಬು ಶ್ರಾವಣಿ ಹತ್ರ ಮಾತನಾಡೋಕೆ ಮುಂದಾಗ್ತಾರೆ. ಬಟ್ ಶ್ರಾವಣಿ ಮಾತನಾಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಇಟ್ಕೊಂಡು ಅದಕ್ಕೆ ಹೇಗೆ ಸುಬ್ಬು ಅಂಜಲಿನ ಮದುವೆ ಆಗ್ತಾನೆ ಅಂತ ಹೇಳಿ. ಈ ಕಡೆ ಸುಬ್ಬು ನಾನು ಯಾಕ್ರಿ ಮದುವೆ ಆಗಲಿ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಬದುಕು ಅಂದಮೇಲೆ ನನ್ನ ಏನಕ್ಕೆ ಅವ್ರನ್ನ ಮದುವೆ ಆಗಲಿ, ನೀವು ಕೂಡ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು, ಈ ಸಮಯದಲ್ಲಿ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳಿ ಇಲ್ಲಿ ಸುಬ್ಬು ಶ್ರಾವಣಿಗೆ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಅಂಜಲಿ ತಂದೆಯ PA ಬರ್ತಾರೆ. PA ಬಂದಿದ್ದೆ ದೀಪಕ್ನ ಹುಡುಕ್ತಿದ್ವಲ್ವಾ, ದೀಪಕ್ ಸಿಕ್ಕಿದ್ದಾನೆ. ಅವನು ಮೊದಲು ಇಲ್ಲಿಂದ ಹೋಗೋಕ್ಕೂ ಮುನ್ನ ಮೊದಲು ನಾವು ಹೋಗಿ ಅವನನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು, ಅಂಜಲಿ ಅಮ್ಮನ ಬದುಕನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಸುಬ್ಬು ಒಳ್ಳೆ ಕೆಲಸನೇ ಆಯಿತು, ಕೊನೆಗೂ ಕೂಡ ನಮ್ಗೊಂದು ಒಳ್ಳೆ ವಿಷಯನ ಹೇಳಿದ್ರಿ ನೀವು ಅಂತ ಹೇಳಿದ್ದೆ ಶ್ರಾವಣಿ. ನಾನು ಹೋಗ್ಬಿಟ್ಟು ಅವರನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಆಯ್ತಾ, ಆಗ ಈ ಸಮಸ್ಯೆಗೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಿ ಸುಬ್ಬು ಹೊರಟು ನಿಂತಿದ್ದಾರೆ. ಇತ್ತ ಕಡೆ ಅಂಜಲಿ ಸುಬ್ಬುನ ಮದುವೆ ಆಗಲಿಕ್ಕೆ ತುಂಬಾ ಖುಷಿ ಆಗಿದ್ದಾರೆ. ಇದರ ನಡುವೆ ಅಲ್ಲಿಗೆ ಕಾಂತವ್ರು ಬರ್ತಾರೆ. ಕಾಂತವ್ರು ಬಂದಿದ್ದೆ ನನಗೂ ಕೂಡ ನಿಮ್ಮ ರೀತಿನೇ ಒಬ್ಳು ಮಗಳಿದ್ಲು ಅಂದಾಗ, ನಿಮ್ಮ ಮಗಳು ಶ್ರಾವಣಿ ಇಲ್ಲೇ ಇದ್ದಾರಲ್ಲ ಅಂದಾಗ, ಅವಳಿಗೂ ಮುನ್ನ ದೊಡ್ಡ ಮಗಳಿದ್ಲು, ಅವಳು ನಿಮ್ಮ ರೀತಿನೇ ಇದ್ಲು. ಈ ಮನೆಗೆ ಬಂದಾಗ ನಿಮ್ಮನ್ನ ನೋಡಿದ್ದೆ, ಅವಳನ್ನೇ ನೋಡಿದಾಗ ಆಯಿತು ನನಗೆ ದೊಡ್ಡ ಮಗಳು ಇದ್ದಳು ಅನ್ನೋ ವಿಷಯ ನನ್ನ ಮಗಳು ಶ್ರಾವಣಿಗೆ ಗೊತ್ತಿಲ್ಲ, ನನಗೆ ಎಲ್ಲೂ ಕೂಡ ಇಲ್ಲ. ಆದರೆ ನನ್ನ ಕಣ್ಮುಂದೆ ನನ್ನ ಮಗಳು ಯಾವಾಗಲೂ ಬರ್ತಾನೆ ಇರ್ತಾಳೆ. ಅವಳು ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರಿ ಹೋಗ್ಬಿಟ್ಲು. ನಿಜ ಹೇಳಬೇಕು ಅಂದರೆ ಸುಬ್ಬು ನನ್ನ ಒಂದು ಬಾಸ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಮದುವೆ ಅಂದ ತಕ್ಷಣ ಅವ್ರಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಂದಾಗ, ಖಂಡಿತ ಅವರು ನನಗೆ ಬದುಕನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ನಾನು ಅಂತ ಅಂಜಲಿ ಹೇಳ್ತಾರೆ. ಆದರೆ ನನಗೆ ಅದೃಷ್ಟ ಇಲ್ವೇ, ನನ್ನ ಮಗಳ ಥರ ಇರೋ ನಿಮ್ಮನ್ನು ಯಾವಾಗಲೂ ಹೀಗೆ ನೋಡ್ಕೊಂಡು ಇದ್ಬಿಡಬೇಕು ಅಂತ ಅನಿಸುತ್ತೆ ಅಂದಾಗ, ಖಂಡಿತ ಇರಿ, ನಾನು ಕೂಡ ನಿಮಗೆ ತಾಯಿ ಸ್ಥಾನವನ್ನೇ ಕೊಟ್ಟಿದ್ದೇನೆ, ನೀವು ಕೂಡ ಇಲ್ಲೇ ಇರಬಹುದು ಅಂತ ಅಂಜಲಿ ಹೇಳಿದ ತಕ್ಷಣ ತುಂಬಾ ಖುಷಿ ಆಗಿಬಿಡುತ್ತೆ ಕಾಂತವ್ರಿಗೆ. ಬಿಕಾಸ್ ಅವರು ಈ ರೀತಿ ಮಾಡಿದ್ದೆ ಆ ಮನೆಯಲ್ಲಿ ಜಾಂಟ ಊಡ್ಲಿಕ್ಕೆ ಅಂತ ಹೇಳಿ. ಜೊತೆಗೆ ಇಲ್ಲಿ ಶ್ರಾವಣಿ ಮುಂದೆ ಇಲ್ಲಿ ಅಂಜಲಿ ಮತ್ತೆ ಸುಬ್ಬು ಮದುವೆ ಆಗಬೇಕು, ಇಲ್ಲಿ ಶ್ರಾವಣಿಗೆ ಸೋಲಾಗಬೇಕು, ಆಕೆ ನಿಜಕ್ಕೂ ಕೂಡ ತತ್ತರಿಸಿ ಹೋಗಬೇಕು ಅಂತ ಹೇಳಿ ಕಾಂತವರು ಹೊಂಚಾಗ್ತಿದ್ದಾರೆ. ಅದೇ ಕಾರಣಕ್ಕೆ ಅಂಜಲಿ ಅಮ್ಮ ನಿಮಗೆ ಏನೇ ಬೇಕಿದ್ರೂ ಕೂಡ ಸುಬ್ಬು ಬಗ್ಗೆ ನನ್ನ ಮಗಳು ಶ್ರಾವಣಿ ಹತ್ರ ಹೋಗಿ ಕೇಳಿ, ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಏನೇನೋ ಬೇಕು ಎಲ್ಲವೂ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಮ್ಮ ಬಾಸಿನ ಬಗ್ಗೆ ಹೋಗಿ ಕೇಳಿ ಅಂತ ಹೇಳಿ ಕಳಿಸ್ತಾರೆ. ಆಗ ಅಂಜಲಿ ಕೂಡ ಶ್ರಾವಣಿ ಹತ್ರ ಹೋಗಿದ್ದೆ, ಸುಬ್ಬುಗೆ ಏನೇನು ಇಷ್ಟ ಅಂತ ಹೇಳ್ತೀರಾ, ಅವರು ನನಗೆ ಬದುಕನ್ನು ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ, ಹಾಗಾಗಿ ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದಾಗ, ಈ ಹುಡುಗಿ ರೀತಿ ಹೇಳ್ತಿದ್ರೆ ನನಗೆ ಇವ್ರ ಮೇಲೆ ಕೋಪ ಮಾಡ್ಕೋಬೇಕು ಅಥವಾ ಅಯ್ಯೋ ಪಾಪ ಅನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಹೆಂಡತಿ ಹತ್ರನೇ ಬಂದು ಗಂಡಂಗೆ ಏನು ಅಂತ ಕೇಳ್ತಾರೆ ಅಂದರೆ ಹೇಗಿರಬೇಕು ಅಂತ ಹೇಳಿ ಶ್ರಾವಣಿ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಕಾಂತವ್ರು ಕೂಡ ಬರ್ತಾರೆ. ಇಲ್ಲಿ ಅದು ಹೇಗೆ ಸಹಿಸ್ಕೊಳ್ಳಿ ಕಾಂತ ಆಂಟಿ, ನಾನು ನನ್ನ ಸುಬ್ಬುನ ಅಂಜಲಿ ಜೊತೆ ಮದುವೆ ಆಗೋದನ್ನ ಅಂತ ಹೇಳ್ತಿದ್ದಾಗೆ ಬಾಯಿ ಮುಚ್ಚಿದ್ದೆ, ನೀನು ಸಹಿಸ್ಕೊಳ್ಳೇಬೇಕಾಗತ್ತೆ, ಯಾಕಂದರೆ ಅಂಜಲಿ ಮತ್ತು ಸುಬ್ಬು ಮದುವೆ ಆಗಲೇಬೇಕು, ನೀನು ಅನುಭವಿಸ್ಲೇಬೇಕು ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ಸಾಯಿಸೋದಕ್ಕೆ ಮುಂದಾಗ್ಬಿಡ್ತಾರೆ. ಕಾಂತ ಆಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.